ಹರೇ ಕೃಷ್ಣ ಎಲ್ರಿಗೂ. ಶುಕ್ರ ಗ್ರಹ ಸೌಂದರ್ಯಕ್ಕೆ ಕಾರಕ ಆಗಿರುತ್ತೆ, ಐಷಾರಾಮಿ ಜೀವನಕ್ಕೆ, ಲಕ್ಸುರಿ ಲೈಫ್ಗೆ ಹಾಗೂ ಶ್ರೀಮಂತಿಕೆಗೆ ಕಾರಕ ಶುಕ್ರ ಗ್ರಹ ಆಗಿರುತ್ತೆ. ಸೊ ಜಾತಕದಲ್ಲಿ ಶುಕ್ರ ಗ್ರಹ ಸ್ಟ್ರಾಂಗ್ ಆಗಿದ್ರೆ ಮತ್ತೆ ಕೆಲವು ಗ್ರಹದ ಸಂಯೋಗ ಇದ್ದಾಗ ನಮಗೆ ಶ್ರೀಮಂತಿಕೆ ಯೋಗ ಅನ್ನೋದು ಬಂದಿರುತ್ತೆ. ಆದ್ರೆ ನನ್ನ ಹತ್ರ ಬಂದಂತಹ ಕ್ಲೈಂಟ್ಸ್ ಕೆಲವೊಬ್ಬರ ಜಾತಕದಲ್ಲಿ ಶ್ರೀಮಂತಿಕೆ ಯೋಗ ಇದ್ರೂ ಕೂಡ ಅವರು ಶ್ರೀಮಂತರಾಗಿರ್ಲಿಲ್ಲ. ಯಾಕೆ ಈ ತರ ಇದೆಯಲ್ಲ ಅಂತ ಚೆಕ್ ಮಾಡಿದಾಗ, ಬೇರೆ ಗ್ರಹದ ಸಂಯೋಗ ಕೂಡ ನೋಡಿದಾಗ ಜಾತಕರ ಮನಸ್ಥಿತಿ ಕೂಡ ತುಂಬಾ ಮ್ಯಾಟರ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಸೊ ಜಾತಕರಿಗೆ ಸಂಕುಚಿತ ಮನೋಭಾವನೆ, ಲೋ ಕ್ಲಾಸ್ ಮೈಂಡ್ ಸೆಟ್ ಇರುತ್ತೆ. ಅವರು ತುಂಬಾ ಚೀಪ್ ಆಗಿ ಅಥವಾ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ನೋಡಿ, ಶುಕ್ರ ಹೆಂಡತಿಗೆ ಕೂಡ ಕಾರಕ ಆಗಿರುತ್ತೆ. ಹಾಗಾಗಿ ನಿಮ್ಮ ಹೆಂಡತಿಗೆ ನೀವು ಹೊಡಿತಾ ಇದ್ರೆ, ಹಿಂಸೆ ಕೊಡ್ತಾ ಇದ್ರೆ, ಜಗಳ ಮಾಡ್ತಿದ್ರೆ, ಅವ್ರ ಜೊತೆ ಕೋಪ ಸಿಟ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಖಂಡಿತವಾಗ್ಲೂ ವೀಕ್ ಆಗ್ತಾರೆ. ಹಾಗೇನೇನೆ ನೀವು ಬೇರೆಯವರ ದುಡ್ಡಿಗೆ ಆಸೆ ಪಡ್ತಾ ಇದ್ದೀರಾ, ಬೇರೆಯವ್ರ ಹತ್ರ ಖರ್ಚು ಮಾಡ್ಸೋಣ, ಬೇರೆಯವ್ರ ದುಡ್ಡಲ್ಲಿ ತಿನ್ನೋಣ, ಬೇರೆಯವ್ರ ದುಡ್ಡಲ್ಲಿ ಶಾಪಿಂಗ್ ಮಾಡೋಣ, ಈ ತರ ಬೇರೆಯವ್ರ ದುಡ್ಡಲ್ಲೇನೆ ಬದುಕೋಣ ಅನ್ನೋ ತರ ಮನಸ್ಥಿತಿಯನ್ನ ಇಟ್ಕೊಂಡಿದ್ರೆ, ಕೋಪ ಸಿಟ್ಟು ದ್ವೇಷ ಮತ್ತೆ ಅಸೂಯೆಗಳನ್ನ ತುಂಬಿಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಈ ಶ್ರೀಮಂತಿಕೆ ಯೋಗ ಇದ್ರೂ ಕೂಡ ನೀವು ಶ್ರೀಮಂತರಾಗಲ್ಲ. ಹಾಗಾಗಿ ದಯವಿಟ್ಟು ಇವತ್ತಿಂದನೇ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳಿ. ನೀವು ಜಾತಕದಲ್ಲಿ ಶ್ರೀಮಂತಿಕೆ ಯೋಗ ಇಲ್ಲದಿದ್ರೂ ಕೂಡ ನೀವು ಶುಕ್ರ ಗ್ರಹವನ್ನ ಯಾವಾಗ ಸ್ಟ್ರಾಂಗ್ ಮಾಡ್ಕೋತೀರಾ, ಯಾವಾಗ ಹೆಣ್ಮಕ್ಳಿಗೆ ಗೌರವನ ಕೊಡೋದು, ಈ ಕಂಜೂಸ್ತನವನ್ನ ಬಿಡೋದು, ಬೇರೆಯವ್ರ ದುಡ್ಡಲ್ಲಿ ಬದುಕಬೇಕು, ಬೇರೆಯವ್ರ ದುಡ್ಡಲ್ಲಿ ತಿನ್ಬೇಕು ಅನ್ನೋ ಮನಸ್ಥಿತಿಯನ್ನ ಬಿಡ್ತೀರಾ, ಈ ಲೋ ಕ್ಲಾಸ್ ಮೈಂಡ್ ಸೆಟ್ ಅನ್ನ ಬಿಡ್ತೀರಾ, ಈ ಕೋಪ ದ್ವೇಷ ಸಿಟ್ಟು ಅಸೂಯೆನ, ಹೊಟ್ಟೆ ಕಿಚ್ಚನ ಬೇರೆಯವ್ರ ಉದ್ಧಾರ ಆಗ್ಬಾರ್ದು ಅನ್ನೋ ಮನಸ್ಥಿತಿಯನ್ನ ಯಾವಾಗ ಬಿಡ್ತೀರಾ, ಖಂಡಿತವಾಗ್ಲೂ ನಿಮ್ಗೂ ಕೂಡ ಶುಕ್ರ ಗ್ರಹ ಶ್ರೀಮಂತಿಕೆ ಯೋಗವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳಿ. ಎಲ್ಲರೂ ಒಳ್ಳೇದಾಗ್ಲಿ. ಕೃಷ್ಣಾರ್ಪಣಮಸ್ತು.